ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ಸೇರಿ ಬರೋಬ್ಬರಿ 12 ವಿಧೇಯಕ ಬುಧವಾರ ವಿಧಾನಸಭೆಯಲ್ಲಿ ಮಂಡನೆಯಾದವು. ಇದರಲ್ಲಿ ಔಷಧ ಮತ್ತು ಪ್ರಸಾಧನ ಸಾಮಗ್ರಿ ವಿಧೇಯಕ 2025 ಸಹ ಒಂದು. ಯಾವುದೇ ಔಷಧ ಅಥವಾ ಪ್ರಸಾಧನ ಸಾಮಗ್ರಿಯು ಕಲಬೆರಕೆಯಾಗಿದ್ದು ಸಾಬೀತಾದರೆ 10 ವರ್ಷದವರೆಗೆ ಇದ್ದಂತ ಜೈಲು ಶಿಕ್ಷೆಯನ್ನ ಈಗ ಜೀವಾವಧಿಯವರೆಗೆ ವಿಸ್ತರಿಸಲು ಅವಕಾಶ ಮಾಡಿಕೊಡುವ ಹಾಗೂ ಕಲಬೆರಕೆಯಾಗಿ ಎಲ್ಲ ರುಜುವಾತು ಮಾಡುವ ಹೊಣೆಯನ್ನ ಆ ವ್ಯಕ್ತಿಯ ಮೇಲೆ ಹೊರಿಸಲು ವಿಧೇಯಕದಲ್ಲಿ ಪ್ರಸ್ತಾಪಿಸಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮದಡಿ ನೋಂದಣಿಯಾದ ಅಥವಾ ನೋಂದಣಿ ಆಗಿರದ 10 ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಮಿಕರಿರುವ ಯಾವುದೇ ವ್ಯವಹಾರ, ವ್ಯಾಪಾರ ಅಥವಾ ಇನ್ಯಾವುದೇ ಕಾರ್ಯಸಂಸ್ಥೆ, ಕಾರ್ಖಾನೆಗಳು ಇ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಮಂಡಳಿಗೆ ವಂತಿಗೆ ಪಾವತಿಸಲು ಅನುಕೂಲ ಆಗುವಂತೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ವಿಧೇಯಕ 2025 ಹಾಗೂ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಮುಂಬರುವ ತಿಂಗಳ 10ನೇ ದಿನಾಂಕದೊಳಗೆ ಪ್ರತಿಯೊಬ್ಬ ಸಂಸ್ಥೆಯ ಮಾಲೀಕನು ಉಪಕರಣದ ಮೊತ್ತ ಠೇವಣಿ ಮಾಡಲು ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ವಿಧೇಯಕ 2025 ಮಂಡಿಸಲಾಗಿದೆ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ.